ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ಗೆದ್ದ ಬಳಿಕ ಗಿಲ್ಲಿ ಸೆಲೆಬ್ರಿಟಿ ಆಗಿದ್ದಾರೆ. ಗಿಲ್ಲಿ ವೇದಿಕೆ ಏರ್ತಾರೆ, ಜನ ಚಪ್ಪಾಳೆ, ಶಿಳ್ಳೆ ಹೊಡ್ತಿದ್ದಾರೆ. ಆದ್ರೆ ಗಿಲ್ಲಿ ಮೊದಲ ಬಾರಿಗೆ ವೇದಿಕೆ ಏರಿದಾಗ ಏನಾಗಿತ್ತು ಗೊತ್ತಾ? ಗಿಲ್ಲಿಯ ಗೆಳೆಯರು ಗಿಲ್ಲಿಗೆ ಆರಂಭದಲ್ಲಿ ಅವಕಾಶಗಳನ್ನ ನೀಡಿದ ಗುರು ಅವರು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಗಿಲ್ಲಿ ನಟ ಪ್ರಸ್ತುತ ರಾಜ್ಯದಾದ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವ ಹೆಸರು. ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿಗೆ ರಾಜ್ಯದ ಜನ ಭರಪೂರ ಪ್ರೀತಿ ಕೊಡ್ತಿದ್ದಾರೆ. ಗಿಲ್ಲಿ ಹೋದಲ್ಲೆಲ್ಲ ಜನ ಸಾಗರವೇ ಸೇರ್ತಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ತಮ್ಮ ಹಾಸ್ಯ, ತಮ್ಮ ಮ್ಯಾನರಿಸಂ ಇನ್ನಿತರೆಗಳಿಂದ ಗಮನ ಸೆಳೆದಿದ್ದಾರೆ. ಈಗ ಗಿಲ್ಲಿ ಸೆಲೆಬ್ರಿಟಿ. ಗಿಲ್ಲಿ ವೇದಿಕೆ ಏರಿದ್ರೆ ಜನ ಚಪ್ಪಾಳೆ, ಶಿಳ್ಳೆ ಹೊಡೆಯುತ್ತಾರೆ. ಆದ್ರೆ ಗಿಲ್ಲಿ ಮೊದಲ ಬಾರಿಗೆ ವೇದಿಕೆ ಏರಿದಾಗ ಏನಾಗಿತ್ತು ಗೊತ್ತಾ? ಗಿಲ್ಲಿಯ ಗೆಳೆಯರು ಗಿಲ್ಲಿಗೆ ಆರಂಭದಲ್ಲಿ ಅವಕಾಶಗಳನ್ನ ನೀಡಿದ ಗುರು ಅವರು ಈ ಬಗ್ಗೆ ಗಿಲ್ಲಿ ಏನಂತ ಮಾತನಾಡಿದ್ದಾರೆ? ಗುರು ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವೇದಿಕೆ ಕಾರ್ಯಕ್ರಮಗಳನ್ನ ನಡೆಸ್ತಾರೆ. ಗಿಲ್ಲಿಯ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ಗುರು ಅವರು ಗಿಲ್ಲಿಗೆ ಕರೆ ಮಾಡಿ ವೇದಿಕೆ ಕಾರ್ಯಕ್ರಮ ನೀಡಲು ಕರೆದ್ರಂತೆ. ಈ ಬಗ್ಗೆ ಸ್ವತಃ ಗಿಲ್ಲಿ ಸಹ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿ ಮೊದಲ ಬಾರಿಗೆ ವೇದಿಕೆ ಏರಿದಾಗ ಬಹಳ ಭಯಗೊಂಡಿದ್ರಂತೆ, ಬಹಳ ನರ್ವಸ್ ಆಗಿದ್ರಂತೆ. ಗಿಲ್ಲಿಗೆ ಕೇವಲ 5 ನಿಮಿಷ ಸಹ ವೇದಿಕೆ ಮೇಲೆ ನಿಲ್ಲಲು ಆಗಿರ್ಲಿಲ್ವಂತೆ. ಗಿಲ್ಲಿ ಮೊದಲ ಬಾರಿಗೆ ತನ್ನ ಯೂಟ್ಯೂಬ್ ವಿಡಿಯೋದ ವೇಷದಲ್ಲಿಯೇ ವೇದಿಕೆ ಏರಿದ್ರಂತೆ. ಭಯದಲ್ಲಿಯೇ ಮೊದಲ 5 ನಿಮಿಷ ಅದು ಇದು ತಮಾಷೆ ಡೈಲಾಗ್ಗಳನ್ನ ಹೇಳಿದ ಗಿಲ್ಲಿ ನರ್ವಸ್ ಆಗಿ ವೇದಿಕೆ ಇಳಿದು ಬಿಟ್ರಂತೆ. ಆಗ ಗುರು ಅವರು ನೀವು ಕನಿಷ್ಠ 30 ನಿಮಿಷವಾದ್ರೂ ಜನರನ್ನ ಎಂಗೇಜಿಂಗ್ ಆಗಿ ಇಡಬೇಕು, ಜನರನ್ನ ನಗಿಸ್ಬೇಕು ಎಂದ್ರಂತೆ. ಆ ಬಳಿಕ ಗಿಲ್ಲಿ ಅದಕ್ಕಾಗಿ ತಯಾರಿ ಮಾಡಲು ಆರಂಭಿಸಿದ್ರಂತೆ. ಗುರು ಹೇಳುವಂತೆ ಗಿಲ್ಲಿಗೆ ಯಾರಾದ್ರೂ ಒಬ್ಬರು ಎದುರಿಗೆ ಇರ್ಬೇಕು. ಇನ್ನೊಬ್ಬರು ಮಾತನಾಡಿಸ್ತಿದ್ರೆ ಗಿಲ್ಲಿ ಬೇಕಾದ್ರೆ 3-4 ಗಂಟೆ ಮಾತನಾಡ್ತಾರೆ, ನಗಿಸ್ತಾರೆ. ಆದ್ರೆ ಒಬ್ಬರಿಗೆ ಮಾಡುವುದು ಅವರಿಗೆ ಕಷ್ಟ. ನಮ್ಮೊಂದಿಗೆ ಹಲವು ಜಿಲ್ಲೆಗಳಲ್ಲಿ ಶೋಗಳನ್ನ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಇದ್ದಾಗಲೂ ಸಹ ಬೇರೆ ಭಾಷೆಗಳ ಕಾಮಿಡಿ ವಿಡಿಯೋಗಳನ್ನ ನೋಡುವುದು, ಅವುಗಳಿಂದ ಕಲಿಯುವುದು ಮಾಡುತ್ತಲೇ ಇರ್ತಿದ್ರು. ಮೊಬೈಲ್ ನಲ್ಲಿ ಸದಾ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾ ಪಂಚ್ ಡೈಲಾಗ್ ಡೆಲಿವರಿಗಳನ್ನ ಕಲಿಯುತ್ತಿದ್ರು ಎಂದು ನೆನಪಿಸಿಕೊಂಡಿದ್ದಾರೆ ಗುರು. ನಮ್ಮೊಟ್ಟಿಗೆ ಹಲವು ಜಿಲ್ಲೆಗಳಲ್ಲಿ ಗಿಲ್ಲಿ ಸುತ್ತಿದ್ದಾರೆ. ನಮಗಾಗಿ ಹಲವು ಶೋಗಳನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ. ಸಂಭಾವಿತ ಭರ್ಜರಿ ಬ್ಯಾಚುಲರ್ ಬೈಠಾ ಗಿಲ್ಲಿ ಮತ್ತು ಗಗನ ಅವರನ್ನ ಹಲವಾರು ಶೋಗಳಿಗೆ ನಾವು ಕರ್ಕೊಂಡು ಹೋಗಿದ್ದೇವೆ. ಅವರಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಆದ್ರೆ ಹೋದಲ್ಲೆಲ್ಲ ಇವರನ್ನ ಜೋಡಿಗಳಂತೆ ಬಿಂಬಿಸಲು ಪ್ರಾರಂಭಿಸಿದ್ರು. ಅದು ಗಗನ ಅವರ ಮನೆಯವರಿಗೆ ಹಿಡಿಸ್ಲಿಲ್ಲ. ಮಾತ್ರವಲ್ಲದೆ ಇದೇ ವಿಷಯಕ್ಕೆ ಇಬ್ಬರಿಗೂ ಸಣ್ಣ ಈಗೋ ಕ್ಲಾಶ್ ಸಹ ಆಯ್ತು ಅನ್ಸುತ್ತೆ ಎಂದಿದ್ದಾರೆ ಗುರು. ಗುರು ಅವರು ಗಿಲ್ಲಿ ಮತ್ತು ಗಗನ ಅವರನ್ನ ಹಾಕೊಂಡು ಸಿನಿಮಾ ಮಾಡುವ ಆಲೋಚನೆಯನ್ನ ಹೊಂದಿದ್ರಂತೆ. ಆದ್ರೆ ಆಗ ಆಗಿರ್ಲಿಲ್ವಂತೆ. ಈಗ ಕಾವ್ಯ ಮತ್ತು ಗಿಲ್ಲಿಯನ್ನ ಹಾಕೊಂಡು ಸಿನಿಮಾ ಮಾಡುವ ಯೋಜನೆ ಮಾಡ್ತಿದ್ದೇವೆ ಎಂದು ಸಹ ಹೇಳ್ತಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.